ಅಕ್ಕ ನಾನು ಆಟ ಆಡೋಕೋತೆ ಅಂದ್ರೂ ಬಿಡೋದಿಲ್ಲ, ಎಂದ್ರು ಪ್ರಶ್ನೆ ಕೇಂದ್ರ ಅಂದ್ರೂ ಉತ್ತರ ಹೇಳೋದಿಲ್ಲ. ನಂಗಿಲ್ ಕೂಕೊಂಡು ಬೋರ್ ಆಗ್ತಕ್ಕ. ನಾನು ಹೋತೆ ಅಕ್ಕ, ಅದು ಅಮ್ಮಯ್ಯ ಇಲ್ದ್ರೆ ನೀನಂತರೂ ಹೇಳ. ನೀನು ನನ್ನ ಜೊತೆ ಇರೋದಿಲ್ವೇನೋ? ನೀ ಹಿಂಗೆ ಹೇಳ್ರಿ ನಾನು ಐಸ್ ಕ್ಯಾಂಡಿ ಕಣ್ಣಂಗೆ ಕರ್ಗಿ ಹೋತೆ ಕಾಣ. ನೀ ಎಂತ ಹೇಳ್ರು ಕೇಂತ ಕಾಣ, ನಿಂಗೆ ಗೊತ್ತಿತ್ತಲ್ದ ಅದೆಲ್ಲ. ಪುಟ ಮಾತಾಡಬೇಕು, ಆದರೆ ಏನು ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಏನೇನು ಯೋಚನೆಗಳು, ಯಾವುದು ಸರಿ ಹೋಗ್ತಾ ಇಲ್ಲ ಕಣೋ. ತುಂಬ ತಲೆ ಕೆಡ್ತಿದೆ. ಈಗ ಎಂತ ಆಯ್ತು ಹೇಳು, ಎಲ್ಲ ಸರಿ ಇತ್ತು. ಆ ಪಟೇಲ ಒಂದು ಪಡಿಗಿದ್ದೆ, ಈಚೆ ಮೂರು ಬೀಳ ಗಂಟು ಮುಟ್ಟ ಕತ್ಕೊಂಡು ಹೋದಳು. ನೀನು ನಾನು ಆರಾಮ ಇರ್ಲಕ್ಕಲ್ದ, ದನಿಗಳ ಹತ್ರ ಹೇಳ್ಕೊಂಡ್ರೆ ಎಂತತ್ ನಿಮ್ಗೆ ವಿಷಯ? ಅದೆಲ್ಲ ಪುಟ. ಮತ್ತೆ ಎಂತ ಈಗ ತಲೆ ಬಿಸಿ? ಅದೇ ಕಣೋ, ಅವನದು ಯಾರೋ ಅಪ್ಪಾಜಿ ಮಗ ಅಂತ ಹೇಳ್ಕೊಂಡು ಬಂದಿದ್ದಾನಲ್ಲ. ಅದಾ ದನಿಗಳ ಹೆಗಳಿಗೂ ಕನ್ವರ್ಸಿರ್ತಿರಲ್ದ? ಇಲ್ಲ ಇಲ್ಲ, ಅವ್ರು ಕನ್ವರ್ಸ್ತಿರೋದು ಇವನ ಬಗ್ಗೆ ಅಲ್ಲ. ಮತ್ತೆ ಈಗಷ್ಟೇ ಮಗ ಅಂತ ಹೇಳ್ದಕ್ಕ. ಮಗ ಅಂತ ಹೇಳ್ಕೊಂಡು ಬಂದಿದ್ದಾನಷ್ಟೇ ಕಣೋ, ಆದರೆ ಮಗ ಅಲ್ಲ. ನಿಂಗೆ ಹೆಂಗೆ ಗೊತ್ತಾ ದನಿಗಳ ಮಗ ಅಲ್ಲ ಅಂದೆ? ನೀನು ದನಿಗಳ ಮಗನ ಕಂಡಿದ್ಯಾ? ನೀ ಸುಮ್ಮನೆ ಮಂಡ ಹೇಳಿ ಮಾಡ್ಕೊಂತಕ್ಕ. ಅವ ಮಗ ಅಲ್ಲ ನಿಂಗೆ ಹೆಂಗೆ ಗೊತ್ತಿತ್ತು? ಹೇಗೆ ಅಂದರೆ ಅವ್ರ ಮಗ ಭುವನ್. ಅಂದರೆ ಅವ್ರ ಮಗ ಭುವನ್ ಥರ ಒಳ್ಳೆಯವನಾಗಿರ್ಬೇಕು, ಇವನ್ ಥರ ಕೆಟ್ಟವನಾಗಿರ್ಬಾರ್ದು ಅಂತ. ಇವ ಕೆಟ್ಟವನು ನಿಂಗೆ ಹೆಂಗೆ ಗೊತ್ತಿತ್ತು? ಪುಟ್ಟ, ಇದೇನೋ ಒಳ್ಳೆ ಹೋಟೆಲ್ ಕೇಳೋ ಥರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ಯಾ? ಹಂಗಲ್ಲಕ್ಕ, ಇದೊಂಥರ ವಿಚಿತ್ರ ಇತ್ತು, ಅದಕ್ಕೆ ಕೇಂಡೆ. ಅವನು ಅಪ್ಪಾಜಿನ ಕೊಲ್ಲಕ್ಕಂದೆ ಬಂದಿರೋದಂತೆ ಕಣೋ, ಸೇಡ್ ತೀರ್ಸ್ಕೊಳಕ್ ಬಂದಿರೋದಂತೆ. ಹಂಗಂತ ಅವನೇ ಹೇಳ್ಕೊಂಡಿದ್ದಾನೆ. ಅಯ್ಯಪ್ಪ, ಈ ವಿಷಯ ಮೊದಲೇ ದನಿಗಳ ಹತ್ರ ಹೇಳಿಬಿಡಿ. ಹೇಳಕ್ಕಾಗಿದ್ರೆ ಹೇಳ್ತಿರ್ಲಿಲ್ವೇನೋ? ನಂಗಾರು ಹೇಳಿ. ಅವ್ರಿಗೆ ಹೇಳಾಯ್ತು ಕಣೋ, ಆದರೆ ಅರ್ಥ ಮಾಡ್ಕೋತಿಲ್ಲ. ಅವ್ರಿಗೀಗ ಅಪ್ಪ ಮಗನ ಸೇರಿಸೋ ಹುಚ್ಚು ಬಂದಿದೆ. ನೀನಂತರೂ ಕರ್ಕೊಂಬಂದ್ರೆ ಅಪ್ಪಾಜಿ ಮೇಲೆ ಆಣೆ ಅಷ್ಟೊತ್ತಿ ಭುವನನ್ನ ಕೈ ಕಟ್ಟಿ ಕೂಗಂತ. ಇದೆಲ್ಲ ಆಣೆ ಪ್ರಮಾಣಕ್ಕೆ ಸರಿ ಹೋಗೋ ವಿಷಯ ಅಲ್ಲ ಪುಟ. ಭುವನ್ಗೆ ನಾನು ಏನು ಹೇಳ್ತಿದ್ದೀನಿ ಅನ್ನೋದು ಅರ್ಥನೇ ಆಗ್ತಿಲ್ಲ. ಅವನು ನಿಜವಾದ ಮಗ ಅಲ್ಲ ಅಂತ ಹೇಳಿದ್ರೆ ಭುವನ್ ಅರ್ಥನೇ ಮಾಡ್ಕೋತಾ ಇಲ್ಲ. ಸರಿ ನೋಡು, ನೀನು ಇದನ್ನೆಲ್ಲ ಅಪ್ಪ ಅಮ್ಮ ಅಥವಾ ಸವಿತಕ್ಕಂಗೆ ಹೇಳ್ಬಿಡ ಆಯ್ತಾ? ಇದೇನಿದ್ರು ನಿನ್ನ ಮಧ್ಯೆ ಮಾತ್ರ ಇರಬೇಕಾಗಿರೋ ವಿಷಯ, ಸರಿನಾ? ಹಾಗಂತ ಆಣೆ ಮಾಡು. ಮತ್ತೆ ನಂಗೆ ತಿರ್ಸಿಬಿಟ್ಟಿ ಅಲ್ದ. ಆಯ್ತು, ಯಾರ ಹತ್ರ ಹೇಳುದಿಲ್ಲ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.